ನಡು ಮೈದಾನದಲ್ಲಿ ಅಂಪೈರ್ನೊಂದಿಗೆ ಜಗಳವಾಡಲು ಆರಂಭಿಸಿದರು ವಿರಾಟ್ ಕೊಹ್ಲಿ. ನಂತರ ಗೌತಮ್ ಗಂಭೀರ್ ಸಮಾಧಾನ ಮಾಡಿದರು ವಿರಾಟ್ ಕೊಹ್ಲಿ ಅವರನ್ನು. ಹೌದು ಸ್ನೇಹಿತರೆ, ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆದ ಪಂದ್ಯದಲ್ಲಿ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು. ಏಕೆಂದರೆ ನಡು ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಮೋಸ ಮಾಡಿದರು ಅಂಪೈರ್ಗಳು. ನಂತರ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರನ್ನು ಗಂಭೀರ್ ಸಮಾಧಾನ ಮಾಡಿದರು. ಈ ದೃಶ್ಯವನ್ನು ನೋಡಿ ಕಮೆಂಟರಿ ಮಾಡುತ್ತಿದ್ದ ಸೆಹ್ವಾಗ್ ಅವರು ಶಾಕ್ ಆಗಿ ದೊಡ್ಡ ಹೇಳಿಕೆ ನೀಡಿದರು. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡ 20 ಓವರ್ಗಳಲ್ಲಿ ತನ್ನ 6 ವಿಕೆಟ್ ಅನ್ನು ಕಳೆದುಕೊಂಡು 222 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಆರ್ಸಿಬಿ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೆಸಿಸ್ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಅದ್ಭುತವಾದ ಆರಂಭವನ್ನು ನೀಡಿದರು ಮತ್ತು ಉತ್ತಮವಾದ ಫಾರ್ಮ್ ನಲ್ಲಿ ಇದ್ದ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸುತ್ತಿದ್ದರು. ಹಾಗೂ ಕೊಹ್ಲಿ ಅವರು ಬ್ಯಾಟಿಂಗ್ ಆಡುತ್ತಿದ್ದನ್ನು ನೋಡಿ ಆರ್ಸಿಬಿ ತಂಡ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂದು ಎನಿಸುತ್ತಿತ್ತು. ಆದರೆ ನಂತರ 3ನೇ ಓವರ್ ನಲ್ಲಿ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು. ಏಕೆಂದರೆ ಎಲ್ಲರ ಮುಂದೆ ವಿರಾಟ್ ಕೊಹ್ಲಿಗೆ ಅಂಪೈರ್ಗಳು ಮೋಸ ಮಾಡಿದರು. ನಂತರ ಬಹಳ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರಿಗೆ ಗಂಭೀರ್ ಅವರು ಸಮಾಧಾನ ಮಾಡಿದರು. ಹೌದು ಸ್ನೇಹಿತರೆ, ಕೆಕೆಆರ್ ತಂಡದ ಕಡೆಯಿಂದ ಬೌಲಿಂಗ್ ಮಾಡಲು ಬಂದ ಹರ್ಷಿತ್ ರಾಣಾ ಅವರು 3ನೇ ಓವರ್ ನ ಮೊದಲ ಎಸೆತವನ್ನು ಫುಲ್ ಟಾಸ್ ಹಾಕಿದರು. ನಂತರ ಆ ಬಾಲ್ ಅನ್ನು ಹೊಡೆಯಲು ಸ್ಟ್ರಗಲ್ ಮಾಡಿದ ವಿರಾಟ್ ಕೊಹ್ಲಿ ಅವರು ಹರ್ಷಿತ್ ರಾಣಾಗೆ ಕ್ಯಾಚ್ ನೀಡಿದರು. ಆದರೂ ಕೂಡ ಕೆಕೆಆರ್ ತಂಡದ ಆಟಗಾರರು ಸೆಲೆಬ್ರೇಷನ್ ಮಾಡುತ್ತಿರಲಿಲ್ಲ. ಏಕೆಂದರೆ ಅವರಿಗೂ ಕೂಡ ಗೊತ್ತಿತ್ತು ಇದು ಬಹುಶಃ ನೋ ಬಾಲ್ ಎಂದು. ಆದರೆ ಅಂಪೈರ್ ಅದನ್ನು ಔಟ್ ನೀಡಿದರು. ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಡಿಆರ್ಎಸ್ ತೆಗೆದುಕೊಂಡರು. ಆದರೆ ಡಿಆರ್ಎಸ್ ನಲ್ಲಿ ಚೆಕ್ ಮಾಡಿದ ಥರ್ಡ್ ಅಂಪೈರ್ ವಿರಾಟ್ ಕೊಹ್ಲಿ ಅವರು ಕ್ರೀಸ್ ನಿಂದ ಮುಂದೆ ಇದ್ದ ಕಾರಣ ಮತ್ತು ವೆಸ್ಟ್ ನಿಂದ ಬಾಲ್ ಅಡೆ ಇದ್ದ ಕಾರಣ ಅದನ್ನು ಫೇರ್ ಡಿಲಿವರಿ ಎಂದು ಹೇಳಿ ಔಟ್ ನೀಡಿದರು. ನಂತರ ಬಹಳ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರು ನಡು ಮೈದಾನದಲ್ಲೇ ಅಂಪೈರ್ ಗಳೊಂದಿಗೆ ಜಗಳವಾಡಲು ಆರಂಭಿಸಿದರು. ಏಕೆಂದರೆ ಡಿಆರ್ಎಸ್ ನಲ್ಲಿಯೂ ಕೂಡ ಅದು ಫೇರ್ ಡಿಲಿವರಿ ಎಂದು ಅಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತಿರಲಿಲ್ಲ. ಆದ್ದರಿಂದ ಬಹಳ ಕೋಪಗೊಂಡಿದ್ದ ವಿರಾಟ್ ಕೊಹ್ಲಿ ಅವರು ಅಂಪೈರ್ ಗಳೊಂದಿಗೆ ವಾದ ವಿವಾದ ಮಾಡುವ ಮೂಲಕ ಜಗಳವಾಡುತ್ತಿದ್ದರು. ಈ ದೃಶ್ಯವನ್ನು ನೋಡಿ ಫಾಫ್ ಡು ಪ್ಲೆಸಿಸ್ ಅವರು ಕೂಡ ಶಾಕ್ ಆದರು. ನಂತರ ಕೋಪಗೊಂಡಿದ್ದ ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೋಗುತ್ತಿದ್ದಾಗ ಭೇಟಿ ಮಾಡಿದ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದರು. ನಂತರ ಈ ವಿಷಯದ ಬಗ್ಗೆ ಕಮೆಂಟರಿ ಮಾಡುತ್ತಿದ್ದ ಸೆಹ್ವಾಗ್ ಅವರು ಮಾತನಾಡುವ ಮೂಲಕ ಇದು ಕ್ಲಿಯರ್ ಆಗಿ ನೋ ಬಾಲ್ ಎಂದು ಕಾಣಿಸುತ್ತಿದೆ. ಆದರೂ ಕೂಡ ಏಕೆ ಅಂಪೈರ್ಗಳು ಇದನ್ನು ನೋ ಬಾಲ್ ನೀಡುತ್ತಿಲ್ಲ ಎಂದು ನನಗಂತೂ ಅರ್ಥವಾಗುತ್ತಿಲ್ಲ. ಆದರೆ ರಸೆಲ್ ಅವರಿಗೆ ಸೇಮ್ ಸಿಚುವೇಶನ್ ಬಂದಾಗ ಅಂಪೈರ್ಗಳು ಅದನ್ನು ನೋ ಬಾಲ್ ನೀಡಿದರು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದು ನೋ ಬಾಲೋ ಅಥವಾ ಇಲ್ಲವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.